ಕೇವಲ 5 ರೊಟ್ಟಿ ಮತ್ತು 2 ಮೀನುಗಳಿಂದ ಸುಮಾರು 5,000 ಜನರ ಹೊಟ್ಟೆ ತುಂಬಿದ ಮರುದಿನ ಆ ಜನರೆಲ್ಲರೂ ಕಷ್ಟಪಟ್ಟು ಸಮುದ್ರ ದಾಟಿ ಯೇಸುವನ್ನು ಹುಡುಕೊಂಡ್ ಬರ್ತಾರೆ. ಆದರೆ ಆತ ಅವರನ್ನು ನೋಡಿ ಮುಗುಳ್ನಕ್ಕೂ ಸ್ವಾಗತ ಮಾಡಲ್ಲ. ಖಂಡಿತ ಇಲ್ಲ. ಬದಲಾಗಿ, ನೀವು ಬಂದಿರೋದು ಯಾವುದೋ ದೊಡ್ಡ ಸತ್ಯವನ್ನ ಹುಡುಕೊಂಡಲ್ಲ, ಬದಲಾಗಿ ನಿನ್ನೆ ನಿಮ್ಗೆ ಉಚಿತವಾಗಿ ಹೊಟ್ಟೆ ತುಂಬ ಊಟ ಸಿಕ್ಕಿತ್ತಲ್ಲ, ಅದಕ್ಕಾಗಿ ಅಂತ ನೇರವಾಗಿ ಮುಖದ ಮೇಲೆ ಹೊಡೆದ ಹಾಗೆ ಹೇಳ್ತಾನೆ. ಎಂತ ಆಘಾತಕಾರಿ ಪ್ರತಿಕ್ರಿಯೆ ಅಲ್ವಾ? ಹೌದು. ಯೇಸು ಯಾಕೆ ಹಾಗೆ ಹೇಳಿದ್ದ? ಆ ಜನರ ಉದ್ದೇಶದಲ್ಲಿ ಅಂಥದ್ದೇನಿತ್ತು? ಸರಿ, ಇದನ್ನ ಬಿಡಿಸಿ ನೋಡೋಣ. ನಮ್ಮ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವೆಲ್ಲರೂ ಮನುಷ್ಯನ ಶಾರೀರಿಕ ಹಸಿವು ಮತ್ತು ಆಧ್ಯಾತ್ಮಿಕ ಹಸಿವಿನ ನಡುವಿನ ಆಳವಾದ ವ್ಯತ್ಯಾಸವನ್ನ ಅನ್ವೇಷಣೆ ಮಾಡ್ತಿದ್ದೇವೆ. ಖಂಡಿತ. ಇದು ಕೇವಲ 2000 ವರ್ಷಗಳ ಹಿಂದಿನ ಕಥೆ ಮಾತ್ರ ಅಲ್ಲ, ಇಂದಿಗೂ ಕೂಡ ಪ್ರಸ್ತುತವಾದ ವಿಷಯ ಇದು. ಹೌದು. ಇಂದಿನ ನಮ್ಮ ಚರ್ಚೆಗೆ ಆಧಾರವಾಗಿರುವ ಮೂಲ ಸಾಮಗ್ರಿಗಳು ಬಹಳ ವಿಶಿಷ್ಟವಾಗಿವೆ ಅಲ್ವಾ? ಹೌದು. ಬ್ರೆಡ್ ದಟ್ ಎಂಡ್ಯೂರ್ಸ್ ಎಂಬ ಯೂಟ್ಯೂಬ್ ಪ್ರತಿಫಲನ, ಚಾರ್ಲ್ಸ್ ಸ್ಪರ್ಜನ್ ಅವರ ಪ್ರಸಿದ್ಧ ಧರ್ಮೋಪದೇಶ ಹಾಗೂ ಪೋಪ್ ಫ್ರಾನ್ಸಿಸ್ ಅವರ ಭಾಷಣಗಳ ಸಂಗ್ರಹ ನಮ್ಮ ಮುಂದಿದೆ. ಈ ಮೂಲಗಳ ಮೂಲಕ ನಾವು ಜಾನ್ ಅಧ್ಯಾಯ 6ರಿಂದ 8ರವರೆಗಿನ ಘಟನೆಗಳನ್ನು ಮುಂದಿಟ್ಕೊಂಡು, ಅಂದ್ರೆ ನಂಬಿಕೆ ಎನ್ನುವುದು ಕೇವಲ ನಿಷ್ಕ್ರಿಯ ಭಾವನೆಯೇ ಅಥವಾ ಅದೊಂದು ಪ್ರಬಲವಾದ ಕ್ರಿಯೆಯೇ ಅನ್ನೋದನ್ನ ನಾವು ವಿಶ್ಲೇಷಿಸಲಿದ್ದೇವೆ. ನಿಖರವಾಗಿ ನೀವು ಹೇಳಿದ ಆ ಪವಾಡದ ಘಟನೆಯನ್ನೇ ತಗೊಂಡ್ರೆ ಆ ಜನರಿಗೆ ಒಂಥರ ಮ್ಯಾಜಿಕ್ ಶೋ ಬೇಕಿತ್ತಷ್ಟೇ. ಹೌದು. ಯೂಟ್ಯೂಬ್ ಮೂಲದಲ್ಲಿ ವಿವರಿಸಿರೋ ಹಾಗೆ ಅವರು ಆ ಪವಾಡದ ಹಿಂದಿರುವ ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ. ಅವರಿಗೆ ಸಿಕ್ಕ ಭೌತಿಕ ಲಾಭ ಅಂದ್ರೆ ಆ ಉಚಿತ ಆಹಾರ ಮಾತ್ರ ಮುಖ್ಯವಾಗಿತ್ತು. ನಾವೆಲ್ಲರೂ ಆಧುನಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಹೀಗೆ ವರ್ತಿಸ್ತೀವಿ ಅನ್ಸುತ್ತೆ ಅಲ್ವಾ? ನಿಜ. ಕಷ್ಟ ಬಂದಾಗ ಅಥವಾ ಏನಾದರೂ ಬೇಕಾದಾಗ ಮಾತ್ರ ದೇವರು ನೆನಪಾಗುತ್ತೆ. ಎಕ್ಸಾಕ್ಟ್ಲಿ. ದೇವರು ಅಂದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸುವ, ನಾವು ಬಟನ್ ಒತ್ತಿದ ತಕ್ಷಣ ನಮಗೆ ಬೇಕಾದದ್ದನ್ನ ನೀಡುವ ಒಂದು ATM ಯಂತ್ರ ಅಥವಾ ಫುಡ್ ಡೆಲಿವರಿ ಆಪ್ ಅನ್ನೋ ಹಾಗೆ ನಾವು ವರ್ತಿಸ್ತೀವಿ. ಆ ATM ಯಂತ್ರದ ಹೋಲಿಕೆ ಬಹಳ ನಿಖರವಾಗಿದೆ. ಮನುಷ್ಯ ಸತ್ಯವನ್ನ ಅಥವಾ ಸತ್ಯವನ್ನ ನೀಡುವವನನ್ನ ಒಪ್ಪಿಕೊಳ್ಳುವ ಬದಲು ಆತನಿಂದ ಸಿಗುವ ಉಡುಗೊರೆಗಳ ಕಡೆಗೆ ಮಾತ್ರ ಆಕರ್ಷಿತನಾಗ್ತಾನೆ. ಹೌದು. ಆದರೆ ಪೋಪ್ ಫ್ರಾನ್ಸಿಸ್ ಅವರ ಭಾಷಣದಲ್ಲಿ ಆ ಪವಾಡದ ಹಿಂದಿರುವ ಒಂದು ವಿಭಿನ್ನವಾದ ತರ್ಕವನ್ನ ಬಿಚ್ಚಿಡ್ತಾರೆ. ನೋಡಿ, ಯೇಸು ಏಕಾಏಕಿ ಶೂನ್ಯದಿಂದ ಆ 5,000 ಜನರಿಗೆ ರೊಟ್ಟಿಯನ್ನು ಸೃಷ್ಟಿ ಮಾಡಲಿಲ್ಲ. ಅಲ್ಲಿ ನಡೆದಿದ್ದೇ ಬೇರೆ. ಹೌದು. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ಅಲ್ಲಿ ಒಬ್ಬ ಸಾಮಾನ್ಯ ಬಾಲಕನಿದ್ದ. ಆತನ ಬಳಿ ಕೇವಲ 5 ರೊಟ್ಟಿ ಮತ್ತು 2 ಮೀನುಗಳಿದ್ದು ಅಷ್ಟೇ. ಆ ಬಾಲಕ ತನಗಿದ್ದ ಆ ಅಲ್ಪಸ್ವಲ್ಪ ಆಹಾರವನ್ನ ಯಾವುದೇ ಸ್ವಾರ್ಥವಿಲ್ಲದೆ ಮುಕ್ತವಾಗಿ ಹಂಚಿಕೊಂಡ. ಯೇಸು ಆ ಸಣ್ಣ ಕಾಣಿಕೆಯನ್ನ ತೆಗೆದುಕೊಂಡು ಅದನ್ನ ಗುಣಿಸಿದನು. ಅಂದ್ರೆ ಇದು ಕೊಳ್ಳುವ ತರ್ಕವಲ್ಲ, ಬದಲಾಗಿ ಇದು ನೀಡುವ ತರ್ಕ. ಖಂಡಿತ. ನಾವೆಲ್ಲರೂ ಪವಾಡ ಅಂದ್ರೆ ಆಕಾಶದಿಂದ ಏನೋ ಉದ್ರುತ್ತೆ ಅಂತ ಅಂದುಕೊಳ್ತೀವಿ. ಆದ್ರೆ ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ನಿಸ್ವಾರ್ಥ ಹಂಚುವಿಕೆಯಿಂದಲೇ ಪವಾಡ ಶುರುವಾಯಿತು. ಹೌದು. ಇಲ್ಲಿ ಒಂದು ಆಕರ್ಷಕವಾದ ವಿಷಯವೆಂದರೆ ಪೋಪ್ ಫ್ರಾನ್ಸಿಸ್ ಅವರು ಆ ಪವಾಡದ ಕೊನೆಯ ಭಾಗದ ಬಗ್ಗೆ ಹೇಳುವ ಮಾತು. ಎಲ್ಲರೂ ಹೊಟ್ಟೆತುಂಬ ತಿಂದ ನಂತರ ಯೇಸು ತನ್ನ ಶಿಷ್ಯರಿಗೆ ಉಳಿದ ರೊಟ್ಟಿಯ ಚೂರುಗಳನ್ನ ಒಟ್ಟುಗೂಡಿಸಿ ಅಂತ ಹೇಳ್ತಾನೆ ಅಲ್ವಾ? ಹೌದು. ಯಾವುದೂ ವ್ಯರ್ಥವಾಗಬಾರದು ಅಂತ. ಮೇಲ್ನೋಟಕ್ಕೆ ಇದು ಕೇವಲ ಆಹಾರವನ್ನ ವೇಸ್ಟ್ ಮಾಡಬಾರದು ಅನ್ನೋ ಪಾಠದ ಹಾಗೆ ಕಾಣುತ್ತೆ. ಆದರೆ ಪೋಪ್ ಫ್ರಾನ್ಸಿಸ್ ಇದರ ಹಿಂದಿರುವ ಆಳವಾದ ರೂಪಕವನ್ನ ವಿವರಿಸ್ತಾರೆ. ಯಾವ ರೀತಿಯ ರೂಪಕ ಅದು? ದೇವರ ದೃಷ್ಟಿಯಲ್ಲಿ ಯಾರು ಮತ್ತು ಯಾವುದೂ ವ್ಯರ್ಥ ಅಥವಾ ತ್ಯಾಜ್ಯ ಅಲ್ಲ. ನಮ್ಮ ಸಮಾಜದಲ್ಲಿ ನಿರ್ಲಕ್ಷಿಸಲ್ಪಟ್ಟವರು, ವಯಸ್ಸಾದವರು ಅಥವಾ ಕಡೆಗಣಿಸಲ್ಪಟ್ಟವರು ಆ ಉಳಿದುಹೋದ ರೊಟ್ಟಿಯ ಚೂರುಗಳಿದ್ದಂತೆ. ಮನುಷ್ಯರ ಲೆಕ್ಕಾಚಾರದಲ್ಲಿ ಅವರು ಬೇಡವಾದವರಾಗಿರಬಹುದು, ಆದರೆ ದೇವರ ಲೆಕ್ಕಾಚಾರದಲ್ಲಿ ಅವರೆಲ್ಲರೂ ಅಮೂಲ್ಯರು. ಆ ರೊಟ್ಟಿಯ ಚೂರುಗಳ ರೂಪಕ ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುತ್ತೆ. ಆದರೆ ಈ ನೀಡುವ ತರ್ಕ ಮತ್ತು ಹಂಚಿಕೊಳ್ಳುವಿಕೆಯ ಬಗ್ಗೆ ಮಾತನಾಡದ ತಕ್ಷಣವೇ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಯಾವ ಪ್ರಶ್ನೆ? ಕಥೆಯ ಮುಂದಿನ ಭಾಗದಲ್ಲಿ ಭೌತಿಕ ಆಹಾರಕ್ಕಾಗಿ ಹುಡುಕುತ್ತಿದ್ದ ಆ ಜನರಿಗೆ ಯೇಸು ನಾಶವಾಗುವ ಆಹಾರಕ್ಕಾಗಿ ದುಡಿಬೇಡಿ, ಶಾಶ್ವತ ಜೀವವನ್ನ ನೀಡುವ ಆಹಾರಕ್ಕಾಗಿ ಕೆಲಸ ಮಾಡಿ ಅಂತ ಹೇಳ್ತಾನೆ. ಹೌದು. ಆಗ ಜನರು, ಹಾಗಾದ್ರೆ ನಾವು ದೇವರ ಕೆಲಸಗಳನ್ನ ಮಾಡಲು ಏನು ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಯೇಸು ದೇವರು ಕಳುಹಿಸಿದವನನ್ನ ನಂಬುವುದೇ ದೇವರ ಕೆಲಸ ಅಂತ ಉತ್ತರ ಕೊಡ್ತಾನೆ. ಸ್ವಲ್ಪ ತಡೀರಿ, ನನಗೆ ಇಲ್ಲಿ ನಿಜವಾಗಿಯೂ ಗೊಂದಲ ಇದೆ. ಏನು ಗೊಂದಲ?
ಕೇವಲ ನಂಬುವುದು ಒಂದು ಕೆಲಸ ಹೇಗಾಗತ್ತೆ? ನಾವೆಲ್ಲರೂ ಕೆಲಸ ಅಂದ್ರೆ ಬೆವರು ಸುರಿಸಿ ಮಾಡೋದು, ಯಾರಿಗಾದ್ರೂ ದಾನ ಮಾಡೋದು ಅಥವಾ ದೈಹಿಕ ಶ್ರಮ ಅಂತ ಅನ್ಕೊಳ್ತೀವಿ. ಮನಸ್ಸಿನ ಒಳಗಡೆ ಕೇವಲ ನಂಬಿಕೆ ಇಟ್ಕೊಂಡ್ರೆ ಅದು ಎಲ್ಲಕ್ಕಿಂತ ದೊಡ್ಡ ಕೆಲಸ ಹೇಗಾಗ್ಲು ಸಾಧ್ಯ? ನಿಮ್ಮ ಗೊಂದಲ ಸಹಜವಾದದ್ದು. ಯಾಕಂದ್ರೆ ನಾವೆಲ್ಲರೂ ಕಣ್ಣಿಗೆ ಕಾಣುವ ಫಲಿತಾಂಶಗಳನ್ನ ಮಾತ್ರ ಕೆಲಸ ಅಂತ ನಂಬಿದವರು. ಇಲ್ಲಿಯೇ ಚಾರ್ಲ್ಸ್ ಸ್ಪರ್ಜನ್ ಅವರ ಬರಹ ನಮ್ಮ ವಿಶ್ಲೇಷಣೆಗೆ ಉತ್ತರ ಕೊಡುತ್ತೆ. ಸ್ಪರ್ಜನ್ ಏನ್ ಹೇಳ್ತಾರೆ? ಸ್ಪರ್ಜನ್ ಈ ಮಾತನ್ನ ಬಹಳ ಆಳವಾಗಿ ವಿಶ್ಲೇಷಣೆ ಮಾಡ್ತಾರೆ. ನಂಬಿಕೆ ಅನ್ನೋದು ಕೇವಲ ದೇವರಿಂದ ಸಿಗುವ ಉಚಿತ ಕೊಡುಗೆ ಅಷ್ಟೇ ಅಲ್ಲ, ಅದು ಮನುಷ್ಯನೇ ತನ್ನ ಸಂಪೂರ್ಣ ಪ್ರಜ್ಞೆಯಿಂದ ಮಾಡಬೇಕಾದ ಅತಿ ಮುಖ್ಯವಾದ ಕ್ರಿಯೆ. ಅವರು ಒಂದು ಕಟುವಾದ ಮಾತನ್ನ ಹೇಳ್ತಾರೆ. ನಂಬಿಕೆ ಇಲ್ಲದೆ, ದೇವರ ಮೇಲಿನ ಸಂಪೂರ್ಣ ಶರಣಾಗತಿ ಇಲ್ಲದೆ ನಾವು ಮಾಡುವ ಎಲ್ಲ ಸತ್ಕಾರ್ಯಗಳು ಕೇವಲ ಸುಣ್ಣ ಬಳಿದ ಪಾಪಗಳು ಇದ್ದಂತೆ ಅಂತ. ಸುಣ್ಣ ಬಳಿದ ಪಾಪಗಳು ಅಂದ್ರೆ ಹೊರಗಿನಿಂದ ನೋಡಲು ಪುಣ್ಯದ ಕೆಲಸದ ಹಾಗೆ ಕಂಡ್ರೂ ಒಳಗಡೆ ಅದು ಬೇರೆಯಾಗಿರುತ್ತೆ ಎಂದರ್ಥವೇ? ಹೌದು, ಖಂಡಿತ. ಉದಾಹರಣೆಗೆ, ಯಾರಾದ್ರೂ ಸಮಾಜದಲ್ಲಿ ತಮಗೆ ಒಳ್ಳೆ ಹೆಸರು ಬರಬೇಕು ಅಥವಾ ತಮ್ಮ ಪ್ರತಿಷ್ಠೆ ಹೆಚ್ಚಾಗಬೇಕು ಅನ್ನೋ ಉದ್ದೇಶದಿಂದ ದೊಡ್ಡ ಮೊತ್ತವನ್ನ ದಾನ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಹೌದು, ಹೊರಗಿನ ಜಗತ್ತಿಗೆ ಅದು ಸತ್ಕಾರ್ಯ. ಆದರೆ ಒಳಗಡೆ ಇರೋದು ನಾನು ಮಾಡ್ದೆ ಅನ್ನೋ ಅಹಂಕಾರ ಮತ್ತು ಸ್ವಾರ್ಥ. ಅಲ್ಲಿ ದೇವರ ಮೇಲಿನ ನಂಬಿಕೆಯಾಗಲಿ ನಿಜವಾದ ಕರುಣೆಯಾಗಲಿ ಇರಲ್ಲ. ಸ್ಪರ್ಜನ್ ಇದನ್ನ ವಿವರಿಸೋಕೆ ಒಂದು ಅದ್ಭುತವಾದ ಸಾದೃಶ್ಯ ಕೊಡ್ತಾರೆ. ಓ, ದಯವಿಟ್ಟು ಹೇಳಿ. ನಂಬಿಕೆ ಎಂಬುದು ನೋಡಲು ಬಹಳ ಚಿಕ್ಕದಾಗಿ, ನಿಷ್ಕ್ರಿಯವಾಗಿ ಕಾಣಬಹುದು. ಆದರೆ ಒಂದು ಸಣ್ಣ ಓಕ್ ಬೀಜ ಅಂದ್ರೆ ಅಕಾನ್ ಊಸ್ಕೊಳ್ಳಿ. ಅಕಾನ್. ಆ ಬೀಜವನ್ನ ನೋಡಿದಾಗ ಅದರಲ್ಲಿ ಯಾವುದೇ ಶಕ್ತಿ ಇರೋ ಹಾಗೆ ಕಾಣಲ್ಲ. ಆದರೆ ಆ ಸಣ್ಣ ಬೀಜದ ಒಳಗೆಯೇ ಒಂದು ಬೃಹತ್ ಕಾಡು ಅಡಗಿರುತ್ತೆ. ಅಥವಾ ಒಂದು ಆಕ್ರೋಟ್ ಅಂದ್ರೆ ವಾಲ್ನಟ್ ಸಿಪ್ಪೆಯೊಳಗೆ ಅಮೂಲ್ಯವಾದ ರತ್ನಗಳನ್ನ ಅಡಗಿಸಿಟ್ರೆ ಹೇಗಿರುತ್ತೋ, ಓಹೋ, ಅರ್ಥವಾಯ್ತು. ಹಾಗೆ ನಂಬಿಕೆ ಎಂಬ ಆ ಸಣ್ಣ ಕ್ರಿಯೆಯೊಳಗೆ ಪಶ್ಚಾತ್ತಾಪ, ಪ್ರೀತಿ, ತಾಳ್ಮೆ, ಕರುಣೆ ಸೇರಿದಂತೆ ಎಲ್ಲ ಸದ್ಗುಣಗಳು ಅಡಗಿವೆ. ಈಗ ಸ್ಪಷ್ಟವಾಗ್ತಿದೆ. ಅಂದ್ರೆ ನಂಬಿಕೆ ಅನ್ನೋದು ಒಂದು ಬೇರಿದ್ದ ಹಾಗೆ. ಆ ಬೇರು ಗಟ್ಟಿಯಾಗಿದ್ರೆ ಮಾತ್ರ ಕರುಣೆ, ದಯೆ ಎಂಬ ಹಣ್ಣುಗಳು ಬಿಡಲು ಸಾಧ್ಯ. ಹೌದು. ಪಶ್ಚಾತ್ತಾಪವಿಲ್ಲದೆ, ಪ್ರೀತಿಯಿಲ್ಲದೆ ಒಬ್ಬ ವ್ಯಕ್ತಿ ನಿಜವಾಗಿಯೂ ದೇವರನ್ನ ನಂಬಲು ಸಾಧ್ಯವೇ ಇಲ್ಲ. ಆದ್ರಿಂದಲೇ ಆ ಬೀಜವನ್ನ, ಆ ನಂಬಿಕೆಯನ್ನ ಅತಿದೊಡ್ಡ ಕೆಲಸ ಅಂತ ಯೇಸು ಕರೆದದ್ದು. ನಿಖರವಾಗಿ ಹೇಳಿದಿರಿ. ಇದನ್ನ ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಈ ನಂಬಿಕೆಯು ಮನುಷ್ಯನ ಅಹಂಕಾರವನ್ನ ಸಂಪೂರ್ಣವಾಗಿ ಮುರಿಯುತ್ತೆ. ಹೌದಲ್ವಾ? ಮನುಷ್ಯನಿಗೆ ತಾನೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಿದ್ದೀನಿ ಅನ್ನೋ ಭ್ರಮೆ ಇರುತ್ತೆ. ಖಂಡಿತ. ಆದರೆ ಈ ನಂಬಿಕೆಯೋ ನಾವು ಆ ಸೃಷ್ಟಿಕರ್ತನ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದೀವಿ ಅನ್ನೋದನ್ನ ಒಪ್ಕೊಳ್ಳುವಂತೆ ಮಾಡುತ್ತೆ. ಒಂದು ಸಣ್ಣ ಮಗು ತನ್ನ ತಂದೆ ತಾಯಿಯ ಮೇಲೆ ಹೇಗೆ ಪರಿಪೂರ್ಣ ನಂಬಿಕೆ ಇಡುತ್ತೋ ಅಂತಹ ನಂಬಿಕೆ. ಇದು ಕೇವಲ ಭಾವನೆ ಅಲ್ಲ, ಇದೊಂದು ನಿರಂತರವಾದ, ಆಕ್ಟಿವ್ ಆದ ಶರಣಾಗತಿ. ಈ ಶರಣಾಗತಿ, ಈ ಸಂಪೂರ್ಣ ಅವಲಂಬನೆಯ ಬಗ್ಗೆ ಮಾತಾಡೋದು, ಕೇಳೋದು ಬಹಳ ಸುಲಭ. ಆದರೆ ನೈಜ ಜಗತ್ತಿನಲ್ಲಿ ಇದು ಬಹಳ ಕಷ್ಟ. ನಮ್ಮ ನಂಬಿಕೆ ನಿಜವಾಗಿಯೂ ಪರೀಕ್ಷೆಗೆ ಒಳಗಾಗೋದು ಬಿಕ್ಕಟ್ಟಿನ ಸಮಯ ಬಂದಾಗಲ್ವಾ? ಖಂಡಿತ. ಕಥೆಯ ಮುಂದಿನ ಭಾಗದಲ್ಲಿ ಯೇಸು ತನ್ನ ಬೋಧನೆಯನ್ನ ಮತ್ತಷ್ಟು ಕಠಿಣಗೊಳಿಸ್ತಾನೆ. ಆತ ತನ್ನನ್ನ ತಾನು ಜೀವನದಿ ರೊಟ್ಟಿ ಅಥವಾ ಬ್ರೆಡ್ ಆಫ್ ಲೈಫ್ ಅಂತ ಕರ್ಕೊಳ್ತಾನೆ. ಮತ್ತು ನನ್ನ ಮಾಂಸವನ್ನ ತಿನ್ನಬೇಕು ಅಂತ ಬಹಳ ವಿಚಿತ್ರವಾದ, ರೂಪಕವಾದ ಮಾತನ್ನ ಹೇಳ್ತಾನೆ. ಹೌದು. ಆ ಕ್ಷಣದಲ್ಲಿ ಅಲ್ಲಿ ನೆರೆದಿದ್ದ ಕೇಳುಗರಿಗೆ ದೊಡ್ಡ ಆಘಾತ ಆಗತ್ತೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ನಾವೆಲ್ಲರೂ ಆ ಜನರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡೋಣ. ಅವರಿಗೆ ಯೇಸು ಯಾರು ಅಂತ ಚೆನ್ನಾಗಿ ಗೊತ್ತಿತ್ತು. ಆತ ಓರ್ವ ಪರಿಚಿತ ಬಡಗಿಯ ಮಗ. ಆತನ ಕುಟುಂಬವನ್ನ ಅವರು ಪ್ರತಿದಿನ ನೋಡ್ತಿದ್ರು. ಹೀಗಿರುವಾಗ ಇದ್ದಕ್ಕಿದ್ದಂತೆ ಆತ, ನಾನು ಸ್ವರ್ಗದಿಂದ ಬಂದಿದ್ದೇನೆ, ನನ್ನ ಮಾಂಸವನ್ನ ತಿನ್ನಬೇಕು ಅಂದ್ರೆ ಯಾವುದೇ ಸಾಮಾನ್ಯ ಮನುಷ್ಯನಿಗೆ ಹುಚ್ಚು ಅಂತ ಅನಿಸೋದು ಸಹಜ ಅಲ್ವಾ? ಆತ ಉದ್ದೇಶಪೂರ್ವಕವಾಗಿಯೇ ಜನರನ್ನು ಹೀಗೆ ಗೊಂದಲಕ್ಕೆ ದೂಡುದೇನೆ? ಇದು ಬಹಳ ಆಳವಾದ ಪ್ರಶ್ನೆ. ಆತ ಜನರನ್ನ ಗೊಂದಲಕ್ಕೆ ದೂಡಿದ್ದಲ್ಲ, ಬದಲಾಗಿ ಅವರಲ್ಲಿದ್ದ ಪೂರ್ವಾಗ್ರಹಗಳನ್ನ ಒಡೆಯುತ್ತಿದ್ದ. ಓ, ಪೂರ್ವಾಗ್ರಹಗಳು ಅಂದ್ರೆ? ಪೋಪ್ ಫ್ರಾನ್ಸಿಸ್ ಅವರು ಹೇಳುವಂತೆ, ಆ ಜನರ ಮನಸ್ಸಿನಲ್ಲಿ ತಮ್ಮದೇ ಆದ ಧಾರ್ಮಿಕ ನಂಬಿಕೆಗಳ, ನಿರೀಕ್ಷೆಗಳ ಧೂಳಿಳಿದ ಪೂರ್ವಾಗ್ರಹಗಳು ತುಂಬಿದ್ವು. ಅವರಿಗೆ ರೋಮನ್ ಸಾಮ್ರಾಜ್ಯವನ್ನು ಸೋಲಿಸುವ ಒಬ್ಬ ರಾಜಕೀಯ ನಾಯಕ ಬೇಕಿತ್ತು ಹೊರತು ಆಧ್ಯಾತ್ಮಿಕವಾಗಿ ತಮ್ಮನ್ನ ತಿದ್ದುವ ನಾಯಕನಲ್ಲ. ಅಂದ್ರೆ ದೇವ್ರು ಹೀಗೆ ಬರ್ಬೇಕು, ಇಂತಹ ಮ್ಯಾಜಿಕ್ಗಳನ್ನೇ ಮಾಡಬೇಕು ಅನ್ನೋ ಒಂದು ಚೌಕಟ್ಟನ್ನವರು ಕಟ್ಕೊಂಡಿದ್ರು ಅಲ್ವಾ? ಎಕ್ಸಾಕ್ಟ್ಲಿ. ಯೇಸು ಹೇಳಿದ ಆ ಮಾಂಸವನ್ನು ತಿನ್ನುವ ರೂಪಕಮು ಅವರ ಭೌತಿಕ, ಸೀಮಿತ ಆಲೋಚನೆಗೆ ನಿಲುಕದಷ್ಟು ಕಠಿಣವಾಗಿತ್ತು. ಆತ ತನ್ನ ಬೋಧನೆಯ ಮೂಲಕ ಅವರ ಕಂಫರ್ಟ್ ಝೋನ್ ಅನ್ನ ಕದಳುತ್ತಿದ್ದ. ಹೌದು,
ಮತ್ತು ಆ ಕಠಿಣ ಮಾತುಗಳನ್ನ ಕೇಳಿ ಅಲ್ಲಿಯವರೆಗೆ ಆತನ ಜೊತೆಗಿದ್ದ ಅನೇಕ ಶಿಷ್ಯರು ಆತನನ್ನ ಅಲ್ಲೇ ಬಿಟ್ಟು ಹೊರಟೋಗ್ತಾರೆ. ಈ ಮಾತು ಬಹಳ ಕಠಿಣವಾಗಿದೆ, ಇದನ್ನ ಯಾರು ಕೇಳಲೂ ಸಾಧ್ಯ ಅಂತೆ ಗೊಣುಗುತ್ತಾ ನಡೀತಾರೆ. ಹೌದು, ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಬಿಕ್ಕಟ್ಟಿನ ಸಮಯದಲ್ಲಿ ನಮಗೆ ಅರ್ಥವಾಗದ, ನಮ್ಮ ನಿರೀಕ್ಷೆಗೆ ವಿರುದ್ಧವಾದ ಸನ್ನಿವೇಶಗಳು ಎದುರಾದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ನಾವೆಲ್ಲರೂ ಎಲ್ಲವೂ ಸರಿಯಿದ್ದಾಗ ದೇವರ ಮೇಲೆ ನಂಬಿಕೆ ಇಡ್ತೀವಿ. ಆದರೆ ಪರೀಕ್ಷೆ ಎದುರಾದಾಗ, ಇಲ್ಲಿ ಪೋಪ್ ಫ್ರಾನ್ಸಿಸ್ ಅವರು ಅರ್ಜೆಂಟೀನಾದ ಒಂದು ಸುಂದರವಾದ ಗಾದೆಯನ್ನ ಉಲ್ಲೇಖ ಮಾಡ್ತಾರೆ. ಯಾವ ಗಾದೆ ಅದು? ನದಿಯ ಮಧ್ಯದಲ್ಲಿರುವಾಗ ಕುದುರೆಯನ್ನ ಬದಲಾಯಿಸಬಾರದು ಅಂತ. ಓಹೋ, ಅಂದ್ರೆ ಬಿಕ್ಕಟ್ಟಿನ ಸಮಯವು ನಮ್ಮನ್ನ ನಾವು ಸಾಬೀತುಪಡಿಸಿಕೊಳ್ಳುವ ಸಮಯವೇ ಹೊರತು ಓಡಿ ಹೋಗುವ ಸಮಯವಲ್ಲ ಅಲ್ವಾ? ಹೌದು. ಆ ಅನೇಕ ಶಿಷ್ಯರು ಯೇಸುವಿನ ಮಾತುಗಳು ಕಠಿಣ ಅಂತ ಅನ್ನಿಸಿದ ತಕ್ಷಣ ಕುದುರೆಯನ್ನ ಬದಲಾಯಿಸಿದ್ರು, ಅಂದ್ರೆ ಅಲ್ಲಿಂದ ಜಾರಿಕೊಂಡ್ರು. ಆದ್ರೆ ಆಗ ಯೇಸು ತನ್ನ ಜೊತೆಗಿದ್ದ ಉಳಿದ 12 ಶಿಷ್ಯರನ್ನ ನೋಡಿ ಕೇಳ್ತಾನೆ, ನೀವು ಕೂಡ ಹೋಗಲು ಬಯಸುತ್ತೀರಾ ಅಂತ. ಆಗ ಪೇತ್ರನು ನೀಡುವ ಉತ್ತರ ಇಡೀ ನಂಬಿಕೆಯ ಪರಾಕಾಷ್ಠೆ. ಹೌದು, ಆತ ಹೇಳ್ತಾನೆ, ಪ್ರಭುವೇ, ನಾವು ಯಾರ ಬಳಿಗೆ ಹೋಗೋಣ? ಶಾಶ್ವತ ಜೀವದ ಮಾತುಗಳು ನಿನ್ನಲ್ಲಿವೆ ಅಂತ. ಖಂಡಿತ. ಪೇತ್ರನಿಗೆ ಆ ಕ್ಷಣದಲ್ಲಿ ಯೇಸು ಹೇಳಿದ ಆ ವಿಚಿತ್ರ ರೂಪಕಗಳು ಸಂಪೂರ್ಣವಾಗಿ ಅರ್ಥವಾಗಿತ್ತ? ಖಂಡಿತ ಇಲ್ಲ. ಆತನಿಗೂ ಗೊಂದಲವಿತ್ತು. ಹೌದು, ಆದ್ರೆ ಅರ್ಥವಾಗದಿದ್ದರೂ, ತನ್ನ ನಿರೀಕ್ಷೆಗೆ ವಿರುದ್ಧವಾಗಿದ್ದರೂ, ಕೇವಲ ನಂಬಿಕೆಯ ಆಧಾರದ ಮೇಲೆ ದೃಢವಾಗಿ ನಿಲ್ಲುವ ಆ ನಿರ್ಧಾರವಿದೆಯಲ್ಲ, ಅದು ಬಿಕ್ಕಟ್ಟನ್ನ ಎದುರಿಸುವ ನಿಜವಾದ ರೀತಿ. ಅದ್ಭುತ. ಆದ್ರೆ ಇದೆಲ್ಲವೂ ಸ್ವಲ್ಪ ಫಿಲಾಸಫಿಕಲ್ ಅಂತ ಅನ್ನಿಸ್ಬಹುದು. ನಾವಿಲ್ಲಿ ನಂಬಿಕೆ, ಕರುಣೆ, ಬಿಕ್ಕಟ್ಟು ಎಂದೆಲ್ಲ ಮಾತ್ನಾಡ್ತಿದ್ದೀವಿ. ಈ ನಿಯಮಗಳು ಮತ್ತು ಕರುಣೆಯ ನಡುವಿನ ಸಂಘರ್ಷ ನೈಜ ಜಗತ್ತಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ? ದೈನಂದಿನ ಬದುಕಿನಲ್ಲಿ ಇದು ಹೇಗೆ ವ್ಯಕ್ತವಾಗತ್ತೆ? ಇದಕ್ಕೆ ಜಾನ್ ಅಧ್ಯಾಯ 8ರಲ್ಲಿ ಬರುವ ಆ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯ ಘಟನೆ ಬಹಳ ನಿಖರವಾದ ಉದಾಹರಣೆ. ಹೌದು, ಧರ್ಮಶಾಸ್ತ್ರದ ಪಂಡಿತರು ಮತ್ತು ಫರಿಸಾಯರು ಆ ಮಹಿಳೆಯನ್ನ ಎಳೆತಂದು ಯೇಸುವಿನ ಮುಂದೆ ನಿಲ್ಲಿಸ್ತಾರೆ. ಧರ್ಮಗ್ರಂಥದ ಪ್ರಕಾರ ಇವಳಿಗೆ ಕಲ್ಲೆಸೆದು ಕೊಲ್ಬೇಕು, ನೀವೇನ್ ಹೇಳ್ತೀರಿ ಅಂಟೆ ಯೇಸುವಿನ ಪ್ರಶ್ನೆ ಮಾಡ್ತಾರೆ. ಇದು ನಿಜಕ್ಕೂ ನೋಡಿ, ಇದೊಂದು ಅಕ್ಷರಶಃ ಡೆಡ್ ಎಂಡ್ ಟ್ರ್ಯಾಪ್. ಯೇಸು ಹೌದು ಕಲ್ಲೆಸೆದು ಕೊಲ್ಲಿ ಅಂದ್ರೆ ಆಗಿನ ರೋಮನ್ ಸಾಮ್ರಾಜ್ಯದ ಕಾನೂನಿನ ಪ್ರಕಾರ ಅದು ಅಪರಾಧ. ಯಾಕಂದ್ರೆ ಕೇವಲ ರೋಮನ್ನರಿಗೆ ಮಾತ್ರ ಮರಣದಂಡನೆ ವಿಧಿಸುವ ಹಕ್ಕಿತ್ತು. ಹೌದು. ಒಂದು ವೇಳೆ ಬೇಡ ಬಿಟ್ಬಿಡಿ ಅಂದ್ರೆ ಯಹೂದಿಗಳ ಧರ್ಮಶಾಸ್ತ್ರವನ್ನ ಉಲ್ಲಂಘಿಸಿದಂತೆ ಆಗ್ತಿತ್ತು. ಅವರು ಆ ಮಹಿಳೆ ಮೇಲಿನ ಕಾಳಜಿಯಿಂದ ಅಲ್ಲಿಗೆ ಬಂದಿರ್ಲಿಲ್ಲ, ಬದಲಾಗಿ ನಿಯಮಗಳನ್ನ ಅಸ್ತ್ರವಾಗಿ ಬಳಸಿ ಯೇಸುವನ್ನ ಸಿಕ್ಕಹಾಕಿಸಲು ಬಂದಿದ್ರು. ಹೌದು, ಅವರು ನ್ಯಾಯದ ಹೆಸರಿನಲ್ಲಿ ಹಿಂಸೆಯನ್ನ ಸಮರ್ಥಿಸಿಕೊಳ್ತಿದ್ರು. ಆಗ ಯೇಸು ಏನ್ ಮಾಡ್ತಾನೆ? ಆತ ಅವರ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಡಲ್ಲ. ಬದಲಾಗಿ ಮೌನವಾಗಿ ಕೆಳಗೆ ಬಗ್ಗಿ ನೆಲದ ಮೇಲೆ ಬೆರಳಿನಿಂದ ಬರೆಯಲು ಶುರು ಮಾಡ್ತಾನೆ. ಆ ಮೌನ ಎಷ್ಟೊಂದು ತೀವ್ರವಾಗಿತ್ತಂದ್ರೆ ಅಲ್ಲಿದ್ದವರ ಅಹಂಕಾರವನ್ನಾದು ಮೆಲ್ಲನೆ ಕರಗಿಸೋಕ್ ಶುರು ಮಾಡ್ತು. ಖಂಡಿತ. ಇದು ಕರುಣೆ ಮತ್ತು ನ್ಯಾಯದ ನಡುವಿನ ಮುಖಾಮುಖಿ. ಯೇಸು ಆ ಮಹಿಳೆಯನ್ನ ಖಂಡಿಸ್ಲಿಲ್ಲ ಅಥವಾ ಪಂಡಿತರ ಜೊತೆ ತರ್ಕಕ್ಕೂ ಇಳಿಲಿಲ್ಲ. ಬದಲಾಗಿ ನಿಮ್ಮಲ್ಲಿ ಪಾಪ ಮಾಡದವನು ಮೊದಲು ಕಲ್ಲೆಸೆಯಲಿ ಎಂಬ ಒಂದೇ ಒಂದು ವಾಕ್ಯವನ್ನ ಹೇಳ್ತಾನೆ. ಇದು ಮನುಷ್ಯನ ಆತ್ಮಸಾಕ್ಷಿಯನ್ನ ಬಡಿ ತೆಬ್ಬಿಸುವ ಮಾತು. ಆ ಮಾತಿನ ಪರಿಣಾಮ ಹೇಗಿತ್ತು ಅಂದ್ರೆ, ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಎಲ್ಲರೂ ತಮ್ಮ ಕೈಯಲ್ಲಿದ್ದ ಕಲ್ಲುಗಳನ್ನ ಕೆಳಗಿಟ್ಟು ಅಲ್ಲಿಂದ ಒಬ್ಬೊಬ್ಬರಾಗಿ ಜಾರ್ಕೊಂಡ್ರು ಅಲ್ವಾ? ಹೌದು. ತಾವೆಲ್ಲರೂ ನೀತಿವಂತರು, ತೀರ್ಪುಗಾರರು ಅಂತ ಬೀಗುತ್ತಿದ್ದವರ ಮುಖವಾಡ ಕಳಚಿಬಿದ್ದಿತ್ತು. ಆ ಕಾನೂನು, ಆ ನಿಯಮಗಳಿಗಿಂತ ಮನುಷ್ಯನ ಒಳಗಿನ ಪಾಪ ಪ್ರಜ್ಞೆ ಅವರನ್ನ ಮೌನವಾಗಿಸಿತು. ಹೌದು. ಎಲ್ಲರೂ ಹೋದ ನಂತರ ಕೊನೆಗೆ ಅಲ್ಲಿ ಉಳಿದದ್ದು ಕೇವಲ ಇಬ್ಬರೇ. ಪೋಪ್ ಫ್ರಾನ್ಸಿಸ್ ಅವರು ಸಂತ್ ಅಗಸ್ಟಿನ್ ಅವರ ಮಾತನ್ನ ಉಲ್ಲೇಖ ಮಾಡ್ತಾ ಈ ದೃಶ್ಯವನ್ನ ದುರವಸ್ಥೆ ಮತ್ತು ಕರುಣೆ ಒಟ್ಟಿಗೆ ಉಳಿದ ಕ್ಷಣ ಅಂತ ಕರೀತಾರೆ. ಓ, ದುರವಸ್ಥೆ ಮತ್ತು ಕರುಣೆ. ಹೌದು. ಆ ಮಹಿಳೆ ತನ್ನ ಪಾಪದ, ಸಮಾಜದ ದೃಷ್ಟಿಯಲ್ಲಿಲ್ಲ ತನ್ನ ದುರವಸ್ಥೆಯ ಸಂಕೇತವಾಗಿದ್ಲು ಮತ್ತು ಯೇಸು ದೈವಿಕ ಕರುಣೆಯ ಸಾಕಾರ ಮೂರ್ತಿಯಾಗಿದ್ದ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಅತ್ಯಂತ ಪ್ರಮುಖ ವಿಷಯ ಏನಂದ್ರೆ, ದೇವರು ನಮ್ಮ ಪಾಪಗಳಿಂದ, ನಮ್ಮ ತಪ್ಪುಗಳಿಂದ ನಮ್ಮನ್ನು ಗುರುತಿಸುವುದಿಲ್ಲ. ನಾವು ಮಾಡಿದ ತಪ್ಪುಗಳೇ ನಮ್ಮ ಅಂತಿಮ ಐಡೆಂಟಿಟಿ ಅಲ್ಲ. ಎಕ್ಸಾಕ್ಟ್ಲಿ. ಆತ ಆ ಮಹಿಳೆಗೆ, ನಾನು ನಿನ್ನನ್ನ ಖಂಡಿಸುವುದಿಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಹೇಳಿ ಹೊಸ ಜೀವನವನ್ನು ಕೊಡ್ತಾನೆ.
ನಂಬಿಕೆಯ ನಿಜವಾದ ಅರ್ಥವೇ ಇದು. ಕೇವಲ ನಿಯಮಗಳಿಗೆ ಅಂಟಿಕೊಳ್ಳೋದರ ಬದಲು ಆ ನಿಯಮಗಳಿಗಿಂತ ಮಿಗಿಲಾದ ಪ್ರೀತಿ ಮತ್ತು ಕರುಣೆಯನ್ನು ತೋರುವುದು. ಎಂಥ ಆಳವಾದ ವಿಷಯವಿದು. ನಾವು ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನ ಒಗ್ಗೂಡಿಸಿ ನೋಡೋದಾದ್ರೆ ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನ ಬದಲಿಸುವಂಥ ಪಯಣ. ನಾವು ಕೇವಲ ಭೌತಿಕ ಲಾಭಕ್ಕಾಗಿ, ಉಚಿತ ಊಟಕ್ಕಾಗಿ ಹುಡುಕಿಕೊಂಡು ಹೋದ ಗುಂಪಿನ ಮನಸ್ಥಿತಿಯಿಂದ ಚರ್ಚೆಯನ್ನ ಶುರು ಮಾಡಿದ್ವಿ. ಹೌದು. ಅಲ್ಲಿಂದ ಪವಾಡಲ ಹಿಂದಿರುವ ನೀಡುವ ತರ್ಕವನ್ನ ಅರ್ಥ ಮಾಡ್ಕೊಂಡ್ವಿ. ಆ ಭೌತಿಕ ಹಸಿವಿನ ಆಚೆಗೆ ನಮ್ಮೊಳಗೆ ಆಧ್ಯಾತ್ಮಿಕ ಹಸಿವಿದೆ ಮತ್ತು ಆ ಹಸಿವನ್ನ ನೀಗಿಸಲಿರುವ ಏಕೈಕ ಮಾರ್ಗವೆಂದ್ರೆ ನಂಬಿಕೆ ಅನ್ನೋದನ್ನ ಚಾರ್ಲ್ಸ್ ಸ್ಪರ್ಜನ್ ಅವರ ಓಕ್ ಬೀಜದ ಸಾದೃಶ್ಯದ ಮೂಲಕ ಅರ್ಥ ಮಾಡ್ಕೊಂಡೆವು. ನಂಬಿಕೆ ಎನ್ನುವುದು ನಿಷ್ಕ್ರಿಯವಲ್ಲ, ಅದೊಂದು ನಿರಂತರ ಕ್ರಿಯೆ. ತದನಂತರ ಜೀವನದಲ್ಲಿ ಬಿಕ್ಕಟ್ಟುಗಳು ಎದುರಾದಾಗ, ನಮಗೆ ಅರ್ಥವಾಗದ ಕಠಿಣ ಸತ್ಯಗಳು ಎದುರಾದಾಗ ನದಿಯ ಮಧ್ಯದಲ್ಲಿ ಕುದುರೆ ಬದಲಾಯಿಸದೆ ದೃಢವಾಗಿ ನಿಲ್ಲುವುದು ಹೇಗೆ ಅನ್ನೋದನ್ನ ನೋಡಿದ್ವಿ. ಖಂಡಿತ. ಮತ್ತು ಅಂತಿಮವಾಗಿ ಈ ಎಲ್ಲಾ ನಂಬಿಕೆ ಮತ್ತು ತರ್ಕದ ಸಾರಾಂಶ ಅಡಗಿರುವುದು ನಿಯಮಗಳ ಪುಸ್ತಕದಲ್ಲ, ಬದಲಾಗಿ ನೆಲದ ಮೇಲೆ ಮೌನವಾಗಿ ಬರೆಯುತ್ತಾ ಕಲ್ಲೆಸೆಯಲು ಬಂದವರನ್ನ ಆತ್ಮಸಾಕ್ಷಿಯಿಂದಲೇ ಗೆದ್ದು ಪಾಪಿಗೆ ಹೊಸ ಜೀವನವನ್ನ ನೀಡಿದ ದೇವರ ಕರುಣೆಯಲ್ಲಿ ಅನ್ನೋದನ್ನ ಅರಿತೆವು. ಹೌದು. ಈ ಎಲ್ಲ ಮೂಲಗಳು ನಮಗೆ ಪದೇ ಪದೇ ನೆನಪಿಸುವ ಪ್ರಮುಖ ಅಂಶ ಒಂದೇ: ನಮ್ಮ ಜೀವನದ ಸವಾಲುಗಳನ್ನ, ನಮ್ಮ ಒಳಗಿನ ಶೂನ್ಯತೆಯನ್ನ ಎದುರಿಸಲು ನಮಗೆ ಬೇಕಾಗಿರೋದು ಕೇವಲ ಒಣ ನಿಯಮಗಳಲ್ಲ. ಮತ್ತೆ ಯಾವುದು? ಬದಲಾಗಿ ಆಳವಾದ ಶರಣಾಗತಿ ಮತ್ತು ಬೇರೆಯವರ ಬಗ್ಗೆ ತೋರುವ ದೈವಿಕ ಕರುಣೆ. ನಮ್ಮ ಮನಸ್ಸಿನಲ್ಲಿರುವ ಧೂಳು ಹಿಡಿದ ಪೂರ್ವಾಗ್ರಹಗಳನ್ನು ಕೊಡವಿ ಮುಕ್ತ ಮನಸ್ಸಿನಿಂದ ಅಸತ್ಯವನ್ನ ಸ್ವೀಕರಿಸುವ ಮನೋಭಾವ ನಮಗೆ ಬರಬೇಕಿದೆ. ಖಂಡಿತ. ಈ ಆಳವಾದ ಅಧ್ಯಯನದ ಕೊನೆಯಲ್ಲಿ ನಾವೆಲ್ಲರೂ ಒಂದು ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಟ್ಕೊಳ್ಳೋಣ. ನಂಬಿಕೆ ಅನ್ನೋದು ಸಕಲ ಸದ್ಗುಣಗಳನ್ನ ಒಳಗೊಂಡಿರುವ ಒಂದು ಸಣ್ಣ ಬೀಜದಂತಿದ್ರೆ, ಮತ್ತು ಕರುಣೆಯು ಆ ಬೀಜಕ್ಕೆ ನೀರೆರೆದು ಬೆಳೆಸುವ ಸಾಧನವಾಗಿದ್ರೆ, ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಏನನ್ನ ಬಿತ್ತುತ್ತಿದ್ದೇವೆ? ನಾವೆಲ್ಲರೂ ನಮ್ಮ ಕೈಯಲ್ಲಿ ನಿಯಮಗಳು ಮತ್ತು ತೀರ್ಪುಗಳ ಕಲ್ಲುಗಳನ್ನ ಹಿಡಿದು ನ್ಯಾಯಾಧೀಶರಂತೆ ನಿಂತಿದ್ದೇವೆಯೋ, ಅಥವಾ ಆ ಕಲ್ಲುಗಳನ್ನ ಕೆಳಗೆ ಹಾಕಿ ನಮ್ಮ ಸುತ್ತಲೂ ಇರುವ, ನಾವು ಕಡೆಗಣಿಸಿರುವ ಆ ರೊಟ್ಟಿಯ ಚೂರುಗಳಂತವ ಜನರನ್ನ, ಸಂಬಂಧಗಳನ್ನ ಪವಾಡವಾಗಿ ಬದಲಾಯಿಸುವ ಕರುಣೆಯನ್ನ ತೋರುತ್ತಿದ್ದೇವೋ? ಆ ಕರುಣೆಯ ಬೀಜ ನಮ್ಮೊಳಗೆ ಮೊಳಕೆಯೊಡೆಯಲು ನಾವು ಯಾವ ರೀತಿಯ ಮಣ್ಣನ್ನ ಸಿದ್ಧಪಡಿಸುತ್ತಿದ್ದೇವೆ? ಈ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ಈ ಆಲೋಚನೆಗಳು ಮುಂದಿನ ದಿನಗಳಲ್ಲಿ ನಮಗೆಲ್ಲರಿಗೂ ದಾರಿದೀಪವಾಗಲಿ. ನಮ್ಮ ಇಂದಿನ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯವಾಗ್ತಿದೆ.